ಮಂಡ್ಯದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಶ್ರೀರಾಮ ನವಮಿಯನ್ನು ಸಂಪ್ರದಾಯಬದ್ಧವಾಗಿ ಆಚರಿಸಲಾಯಿತು. ಗಾಂಧಿನಗರದಲ್ಲಿರುವ ಶ್ರೀರಾಮ ಮಂದಿರದಲ್ಲಿ ವಿಶೇಷ ಪೂಜಾ ಕೈಂಕರ್ಯ ನಡೆಯಿತು. ಈ ಸಂದರ್ಭದಲ್ಲಿ ಶಾಸಕ ರವಿಕುಮಾರ್ ಗಣಿಗ, ಮಾಜಿ ಶಾಸಕ ಶ್ರೀನಿವಾಸ್ ಸೇರಿದಂತೆ ಹಲವು ಮಂದಿ ಶ್ರೀರಾಮ ನವಮಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬಳಿಕ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಪಾನಕ, ಮಜ್ಜಿಗೆ, ಕೋಸಂಬರಿ ವಿತರಿಸಲಾಯಿತು. ದೂರದರ್ಶನದೊಂದಿಗೆ ರವಿಕುಮಾರ್ ಗಣಿಗ ಕಳೆದ 12 ವರ್ಷಗಳಿಂದ ಮಾಜಿ ಶಾಸಕ ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ಶ್ರೀರಾಮ ನವಮಿಯನ್ನು ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ರಾಮನವಮಿಯನ್ನು ಆಚರಣೆ ಮಾಡ್ತಾರೆ. ಅದರ ಭಾಗವಾಗಿ ಇವತ್ತು ಕೂಡ ಅವರ ಎಲ್ಲ ಟ್ರಸ್ಟಿಗಳು, ಸ್ನೇಹಿತರು ಸೇರಿ ಇವತ್ತು ರಾಮ ಮಂದಿರದಲ್ಲಿ ರಾಮನವಮಿಯನ್ನು ಆಚರಣೆ ಮಾಡಿದ್ದಾರೆ. ಅದರ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಎಲ್ಲರಿಗೂ ಶ್ರೀರಾಮ ಒಳ್ಳೆಯದು ಮಾಡಲಿ, ಭಗವಂತ ಅವರೆಲ್ಲರಿಗೂ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂಡಿದ್ದಾರೆ. ಮತ್ತು ಮಾಜಿ ಶಾಸಕರಂತ ನಗರಸಭೆ ಉಪಾಧ್ಯಕ್ಷ ಅರುಣ್ ಕುಮಾರ್, ಶ್ರೀರಾಮ ನವಮಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು, ಏಪ್ರಿಲ್ 2ರಂದು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಏಪ್ರಿಲ್ 4ರಂದು ಮೆರವಣಿಗೆ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಎಲ್ಲ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಬಂದು ಭಾಗವಹಿಸಿ ಪ್ರಸಾದ ವಿನಿಯೋಗವನ್ನು ಸ್ವೀಕರಿಸಬೇಕು ಮತ್ತು 4ನೇ ತಾರೀಕು ಅದ್ದೂರಿ ಒಂದು ಮೆರವಣಿಗೆ ಮಾಡೋದ್ರ ಮೂಲಕ ಏನು ಮಂಡ್ಯ ಗಾಂಧಿನಗರ, ನೂರಡಿ ರಸ್ತೆ, ವಿ ರಸ್ತೆ ಅಲ್ಲೆಲ್ಲ ಒಂದು ಆಂಜನೇಯ ವಿಗ್ರಹ ಮತ್ತು ರಾಮನ ವಿಗ್ರಹನ ಮೆರವಣಿಗೆ ಮೂಲಕ ನಾವು ತಗೊಂಡೋಗಿ ಒಂದು ಒಳ್ಳೆ ಉತ್ಸವ ಮಾಡ್ತೀವಿ. ಭಕ್ತರಾದ ಕೃಷ್ಣಮ್ಮ, ರಾಮ ಭಕ್ತಿ ಭಾವ ಶಕ್ತಿಯ ಸಂಕೇತ, ರಾಮ ಎಂದರೆ ಯಶಸ್ಸು ಮತ್ತು ಆದರ್ಶಕ್ಕೆ ಕಿರೀಟಪ್ರಾಯ, ಶ್ರೀರಾಮನ ಸದ್ಗುಣ ಮನೋಭಾವವನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕಾಗಿದೆ ಎಂದರು. ರಾಮ ಎಂದರೆ ಭಾವ, ರಾಮ ಎಂದರೆ ಯಶಸ್ಸು, ರಾಮ ಎಂದರೆ ಕೀರ್ತಿ, ರಾಮ ಎಂದರೆ ಬೆಳಕು. ಆ ಶ್ರೀರಾಮ ಎಂದರೆ ನಮ್ಮ ಹಿಂದೂ ಧರ್ಮದ ಮಹತ್ವವನ್ನು ಸಾರುವಂತ ಏಕೈಕವಾದ ಒಂದು ದಿವ್ಯ ನಾಮ. ಇನ್ನೋರ್ವ ಭಕ್ತ ಚೆನ್ನಪ್ಪಾಜಿ 9 ದಿನಗಳ ಕಾಲ ಶ್ರೀರಾಮ ನವಮಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸುವುದು ಇಲ್ಲಿಯ ವಿಶೇಷ ಎಂದು ತಿಳಿಸಿದರು. ಆಚರಣೆ ಮಾಡ್ತೀವಿ. ಆ ರೀತಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವರ್ಷ ಇದೇ ರೀತಿ ಶ್ರೀರಾಮನವಮಿ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ವರ್ತಕ ರಾಜು ಶ್ರೀರಾಮನಿಗೆ ಪೂಜೆ ಸಲ್ಲಿಸಿ ಮಜ್ಜಿಗೆ, ಪಾನಕ, ಫಲಹಾರ ಸೇವಿಸುವುದು ಶ್ರೀರಾಮನವಮಿಯ ಪ್ರಮುಖ ಆಚರಣೆ ಎಂದು ಹೇಳಿದರು. ನಾವು ಮಜ್ಜಿಗೆ, ಪಾನಕ, ಹೆಸರು ಬೇಳೆ ಎಲ್ಲ ದೇವರಿಂದ ಅರ್ಪಿಸ್ತಾ ಇದ್ದೀವಿ, ದೇವ್ರ ಕಡೆಯಿಂದ ಅರ್ಪಿಸ್ತಾ ಇದ್ದೀವಿ ಜನಗಳಿಗೆ, ಸಾರ್ವಜನಿಕರಿಗೆ. ಮತ್ತು ಪ್ರತಿ ವರ್ಷ ಇದೇ ಥರ ಮಾಡ್ಕೊಂಡು ಹೋಗ್ತೀವಿ. ಇದೇ ಥರ ಜನಗಳೆಲ್ಲ ಆದರ್ಶವಾಗಿರಲಿ, ಪ್ರತಿ ವರ್ಷ ನಡೆಸ್ತಾನೆ ಇರ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರಧಾನ ಅರ್ಚಕ ಪರಮೇಶ್ವರ ಭಟ್, 12 ವರ್ಷಗಳಿಂದ ಶ್ರೀರಾಮ ನವಮಿಯನ್ನು ಆಚರಿಸಲಾಗುತ್ತಿದೆ. ಬೆಳಗ್ಗೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಧಾವಿಸುತ್ತಿದ್ದಾರೆ ಎಂದರು. ಹಮ್ಮಿಕೊಂಡಿದ್ದಾರೆ. ಭಕ್ತಾದಿಗಳ ಸಹಾಯ ಸಹಕಾರದಿಂದ ಎಲ್ಲ ಕಾರ್ಯವನ್ನು ನಾವು ನೆರವೇರಿಸ್ತಾ ಇದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸ್ವಲ್ಪ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೇವೆ. 9 ದಿನಗಳ ಕಾಲ ನಮ್ಮ ರಾಮ ಮಂದಿರದಲ್ಲಿ ರಾಮನವಮಿ ಉತ್ಸವ ನಡೀತಾ ಇರುತ್ತದೆ.